Okay, students. So we'll see the next part. So before going to the next part, we'll just remember the last video. So last video again ಹೇಳಿದ್ದೆ ಅಂತಂದ್ರೆ ನ್ಯೂಟನ್ ದ ಅಬ್ಸಲ್ಯೂಟ್ ಮೋಷನ್ದ ವರ್ಕ್ನ ರಾಂಗ್ ಅಂತ ಅನ್ನಕತ್ತಿದ್ದ. ಬಟ್ ಇವ ಐನ್ಸ್ಟೈನ್ ಏನು ಮಾಡ್ದೆ, ಅದನ್ನು ಕರೆಕ್ಟ್ ಅದ ಅಂತ ಪ್ರೂವ್ ಮಾಡ್ದೆ. ಓಕೆ, ಸೊ ಪ್ರೂವ್ ಮಾಡಬೇಕಾಗಿತ್ತಂದ್ರೆ ಅದು ಟ್ರೈನ್ ಮತ್ತು ಮ್ಯಾನಿಂದ ಎಕ್ಸಾಂಪಲ್ ತೊಗೊಂಡು ಪ್ರೂವ್ ಮಾಡ್ಯಾನ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಅವನದೇನು ಥಿಯರಿ ಆಫ್ ರಿಲೇಟಿವಿಟಿ ಮಾಡಿದೆ. ಸೊ ಅದಾದಮೇಲೆ ಅವನಿಗೆ 1905 ಒಳಗಂತ 1905 ಒಳಗೆ 1905 ಒಳಗೆ ಐನ್ಸ್ಟೈನ್ ಈಸ್ ಬೆಸ್ಟ್ ಸೈಂಟಿಸ್ಟ್ ಅಂತ ಪ್ರೂವ್ ಮಾಡಿದರು. ಒಂದು ಮೀಟಿಂಗ್ ಒಳಗೆ ಒಂದು ಥಿಯರಿ ಆಫ್ ರಿಲೇಟಿವಿಟಿ ಟ್ರೂ ಅಂತ ಅಂದರೆ ಕರೆಕ್ಟ್ ಅದ ಅಂತ ಅಪ್ರೂವ್ ಮಾಡಿದರು. ಅದಾದಮೇಲೆ ಒಂದು ಔಟ್ಸ್ಟ್ಯಾಂಡಿಂಗ್ ಸೈಂಟಿಸ್ಟ್ ಅಂತೇಳಿ ಪ್ರೂವ್ ಮಾಡಿದ್ರು. ಸೊ ಇಲ್ಲಿ ತನಕ ನೋಡಿದ್ವಿ ಲಾಸ್ಟ್ ವಿಡಿಯೋ. ಓಕೆ, ಸೊ ನೆಕ್ಸ್ಟ್ ನೋಡಿರಿ, ಐನ್ಸ್ಟೈನ್ ರಿಮೈನ್ಡ್ ಇನ್ ಬರ್ಲಿನ್ ಅಂಡರ್ ಹಿಟ್ಲರ್ ಕೇಮ್ ಟು ಪವರ್. ಓಕೆ, ಸೊ ಐನ್ಸ್ಟೈನ್ ಬರ್ಲಿನ್ನಾಗ ಎಲ್ಲಿತನ ಇದ್ದ ಅಂತಂತಂದ್ರೆ ಹಿಟ್ಲರ್ ಪವರಿಗೆ ಬರತ್ತಾನ. ಓಕೆ, ಸೊ ಹಿಟ್ಲರ್ ಪವರಿಗೆ ಬರತ್ತಾನ ಬರ್ಲಿನ್ನಾಗ ಐನ್ಸ್ಟೈನ್ ಇದ್ದ. ಓಕೆ, ಆ್ಯಸ್ ಎ ಜ್ಯೂ ಆ್ಯಂಡ್ ಅ ಪೆಸಿಫಿಸ್ಟ್ ಇಟ್ ವಾಸ್ ಎವಿಡೆಂಟ್ ದ್ಯಾಟ್ ಹೀಸ್ ಲೈಫ್ ವಾಸ್ ಇನ್ ಡೇಂಜರ್. ಓಕೆ, ಸೊ ಅವಾಗ ನೀವು ಸೋಷಲ್ ಒಳಗೆ ಓದಿರ್ಬೋದು. ಓಕೆ, ಏನಂತಂದರೆ ಹಿಟ್ಲರ್ ಜೀವಿಸ್ದವ್ರಿಗೆ ಹೊಡಿತಿದ್ದ ಅಂಥೇಳಿ. ಓಕೆ, ಸಾಯಿಸಿದ್ದ ಅಂಥೇಳಿ. ಸೊ ಅದನ್ನೆಲ್ಲ ಅಪ್ಲೈ ಆಗ್ತಿದೆ. ಸೊ ಹಿಟ್ಲರ್ ಬರತ್ತಾನ ಅವ ಸೇಫ್ ಆಗಿದ್ದ. ಬಟ್ ಹಿಟ್ಲರ್ ಯಾವಾಗ ಬಂದ, ಇವ ಜೀವ್ ಇರ್ತಾನೆ. ಓಕೆ, ಸೊ ಜೀವ್ ರಿಲೇಷನ್ದಾಗ ಇರ್ತಾನೆ. ಸೊ ಅವ ಸೇಫ್ ಇಲ್ಲ ಅಂದ್ರೆ ಅವ ನನಗೆ ಹೊಡಿತಾನ ಅಂಥೇಳಿ ಅವ್ನ ಲೈಫ್ ಡೇಂಜರ್ ಅದ ಅಂತ ಅವ ತಿಳ್ಕೊತಾನೆ. ಓಕೆ, ಹಿ ದೇರ್ ಫೋರ್ ಎಂಟರ್ಡ್ ಇನ್ ಟು ವಾಟ್ ಪ್ರೂವ್ ಟು ಬಿ ಎ ಪರ್ಮನೆಂಟ್ ಲಾರ್ಜ್ಲಿ ಹ್ಯಾಪಿಲಿ ಎಕ್ಸೈಲ್ಡ್ ಅ ಪರ್ಸಿಸ್ಟೆಂಟ್ ಯೂನಿವರ್ಸಿಟಿ ಇನ್ ದ USA. ಸೊ ಬರ್ಲಿನ್ ಒಳಗೆ ಅವ್ನ ಲೈಫ್ ಡೇಂಜರ್ ಅದ ಅಂಥೇಳಿ. ಸೊ ಹಿಟ್ಲರ್ ಬಂದಿರ್ತಾನೆ. ಸೊ ಹಿಟ್ಲರ್ ಜೀವಿಸ್ತವ್ರಿಗೆ ಹೊಡಿತಿರ್ತಾನೆ. ಸೊ ಅವ್ನ ಲೈಫ್ ಡೇಂಜರ್ ಅದ ಅಂಥೇಳಿ. ಸೊ ಅವ ಏನು ಮಾಡ್ತಾನೆ, USA ಒಳಗೆ ಹೋಗ್ಬಿಡ್ತಾನೆ. ಸೊ USA ಒಳಗೆ ಪರ್ಸಿಸ್ಟೆಂಟ್ ಯೂನಿವರ್ಸಿಟಿ ಒಳಗೆ ಹೋಗ್ತಾನಲ್ಲ. ಓಕೆ, ದೆನ್ ಹಿ ಪರ್ಸ್ಯೂಡ್ ವಾಟ್ ಮೆನಿ ಅ ಕಲೀಗ್ಸ್ ಕನ್ಸಿಡರ್ಡ್ ವಾಸ್ ಆನ್ ಐಡಿಯಲ್ ಡ್ರೀಮ್. ಸೊ ಅಲ್ಲಿ ಹೋದಾಗೂ ಸುಮ್ ಕುಂದ್ರಂಗಿಲ್ಲ. ಸೊ ಎಲ್ಲ ಕಡೆ ಹೋದಲ್ಲೇ ಏನು ಡ್ರಾಬ್ಯಾಕ್ಸ್ ಇರ್ತದೆ ಅದನ್ನು ತಗೊಂಡು ನಾನು ವರ್ಕ್ ಮಾಡ್ಕೋತಾ ಇರ್ತಾನೆ. ಸೊ ಅಲ್ಲಿ USA ಹೋದ್ಮೇಲೆನೂ ಏನಾಗ್ತಾನೆ, ಅಲ್ಲೂ ಸುಮ್ ಕುಂದ್ರಂಗಿಲ್ಲ. ಅವ್ನ ಕಲೀಗ್ಸ್ದವ್ರದ್ದು ಒಂದು ಡ್ರೀಮ್ ಇರ್ತದೆ ಏನಂತೇಳಿ, ಹಿಸ್ ಆಂಬಿಷನ್ ವಾಸ್ ಟು ಕ್ರೋನ್ ಹಿಸ್ ವರ್ಕ್ ವಿತ್ ಎ ಸಿಂಗಲ್ ಫೀಲ್ಡ್ ಥಿಯರಿ ದಟ್ ವುಡ್ ಯುನೈಟ್ ದ ಫೋರ್ಸ್ ಆಫ್ ಗ್ರಾವಿಟೇಷನ್ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್. ಸೊ ಒಂದೇನು ಡ್ರೀಮ್ ಇರ್ತದೆ ಅಂತಂದ್ರೆ ಗ್ರಾವಿಟೇಷನ್ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಎರಡು ಫೋರ್ಸ್ ಇದ್ದು ಒಂದು ಸಿಂಗಲ್ ಫೋರ್ಸ್ ಮಾಡ್ಬೇಕನ್ನೋದು ಅಂತ ಡ್ರೀಮ್ ಇರ್ತದೆ. ಓಕೆ, ಯಾರ್ದ ಅವ್ರ ಕಲೀಗ್ ಒಳಗೆ USA ಒಳಗೆ ಯಾರು ವರ್ಕ್ ಮಾಡ್ತಿರ್ತಾರಲ್ಲ ಅವ್ರದೆಲ್ಲ ಕಲೀಗಿಂದ ಏನು ಡ್ರೀಮ್ ಇರ್ತದೆ ಅಂತಂದರೆ ಗ್ರಾವಿಟೇಷನ್ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಫೋರ್ಸ್ನ ಒಂದೇ ಮಾಡಬೇಕಂತೆ. ಓಕೆ, ಹಿ ಹ್ಯಾಡ್ ಬೀನ್ ಮಚ್ ಡಿಸ್ಟರ್ಬ್ ಬೈ ದ ಥಿಯರೀಸ್ ಆಫ್ ಹಿಸ್ ಕಲೀಗ್ಸ್ ಆ್ಯಂಡ್ ಫ್ರೆಂಡ್ಸ್. ಓಕೆ, ಯಾರ್ಯಾರು ಬೋರ್ನ್, ಡಿಸಾರ್ಕ್, ಹೆಸನ್ಬರ್ಗ್ ಆ್ಯಂಡ್ ಅದರ್ಸ್. ಸೊ ಅವ ಏನಾತ ಇದನ್ನು ಮಾಡಬೇಕಾಗಿತ್ತು ಅಂತಂದ್ರೆ ಅವ್ರು ಬೇರೆದವ್ರ ಕಲೀಗ್ಸಿಂದ ಯಾರ್ಯಾರು ಬೋರ, ಡೈರಾಕ್ ಮತ್ತು ಹೆಸನ್ಬರ್ಗ್. ಸೊ ಇವ್ರದ್ದೆಲ್ಲಾರ್ದು ಥೇರಿನಿಂದ ಡಿಸ್ಟರ್ಬ್ ಆಯಿತು ಅಂತ ಹೇಳ್ತಾನೆ. ಓಕೆ, ದೇರ್ ಕ್ವಾಂಟಮ್ ಫಿಸಿಕ್ಸ್. ಓಕೆ, ಕ್ವಾಂಟಮ್ ಫಿಸಿಕ್ಸ್ ಆದ ತೆಗ್ದಾರೆ ಹೆಸನ್ಬರ್ಗ್. ಓಕೆ, ಸೊ ಯಾವುದು ಥೇರಿ ಅಂತಂದರೆ ಕ್ವಾಂಟಮ್ ಫಿಸಿಕ್ಸ್ ಅಪಿಯರ್ ಟು ಮೀನ್ ದ ಎಂಡ್ ಆಫ್ ಸಿಂಪಲ್ ಕಾಸ್ ಆ್ಯಂಡ್ ಎಫೆಕ್ಟಿವ್ ರಿಲೇಷನ್ ಇನ್ ನೇಚರ್. ಓಕೆ, ಸೊ ಕ್ವಾಂಟಮ್ ಫಿಸಿಕ್ಸ್ ಏನದಲ್ಲ ಹೆಸನ್ಬರ್ಗ್ ಮತ್ತು ಬೋರ್ನ್ ಇವರೆಲ್ಲ ಕೂಡ ತೆಗ್ದಾರೆ. ಸೊ ಆ ಥೇರಿ ಏನಾಗತ್ತದ ಅವನಿಗೆ ಡಿಸ್ಟರ್ಬ್ ಆಗತ್ತದ. ಸೊ ಅವ ಏನು ವರ್ಕ್ ಮಾಡಾಕತ್ತಾನ ಅಂತಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಮತ್ತು ಯಾವುದು ಜಸ್ಟ್ ಸೆಕೆಂಡ್, ಅವ ಏನು ಮಾಡಾಕತ್ತಾನಂತಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಮತ್ತು ಗ್ರಾವಿಟೇಷ್ನಲ್ ಫೋರ್ಸ್. ಓಕೆ, ಸೊ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಮತ್ತು ಗ್ರಾವಿಟೇಷ್ನಲ್ ಫೋರ್ಸ್ ಎರಡೂ ಒಂದು ಮಾಡ್ಬೇಕಂತ ಅವ ಮಾಡಾಕತ್ತಿದ್ದ. ಬಟ್ ಇಲ್ಲೇ ಹೆಸನ್ಬರ್ಗ್ ಅವ್ರು ಏನು ಮಾಡಿದ್ರು, ಕ್ವಾಂಟಮ್ ಫಿಸಿಕ್ಸ್ ಓಪನ್ ಮಾಡಿದ್ರು. ಸೊ ಆ ಕ್ವಾಂಟಮ್ ಫಿಸಿಕ್ಸ್ ಅವನಿಗೆ ಭಾಳ ಡಿಸ್ಟರ್ಬ್ ಆಗಾಕತ್ತದ. ಓಕೆ, ಯಾರಿಗೆ, ಐನ್ಸ್ಟೈನಿಗೆ. ಓಕೆ, ಐನ್ಸ್ಟೈನ್ ಹ್ಯಾಡ್ ಡನ್ ಮಚ್ ಟು ಡಿಸ್ಕ್ರೀಟ್ classical mechanics, yet he could not bring himself to accept the physical science might be reduced to probabilities to merely statistics. ಓಕೆ, ಸೊ ಐನ್ಸ್ಟೈನ್ ಅದನ್ನು ಡಿಸ್ಟ್ರಾಕ್ಟ್ ಮಾಡ್ಬೇಕಂತ ಹೇಳಿ ಅಂದರೆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ನ ಭಾಳ ಡಿಸ್ಟ್ರಾಕ್ಟ್ ಮಾಡಬೇಕು ಅಂಥೇಳಿ ಅವ್ನು ಫಿಸಿಕಲ್ ಸೈನ್ಸ್ ಒಳಗೆ ಅದನ್ನು ತೊಗೊಂಡು ಬರಬಾರ್ದು ಅಂತ ಭಾಳ ಟ್ರೈ ಮಾಡ್ತಾನೆ. ಬಟ್ ಅದೇನಾಗ್ತದೆ, ಆಗಂಗಿಲ್ಲ. ಓಕೆ, ಗಾಡ್ ಡಸ್ ನಾಟ್ ಪ್ಲೇ ಡೈಸ್, ಹಿ ಆಫ್ಟನ್ ಸೇಡ್ at a fundamental level he insisted nature must ಮೇಕ್ ಸೆನ್ಸ್. ಓಕೆ, ಸೊ ಅಲ್ಲಿ ಒಂದೇನು ಹೇಳ್ತಾನಂತಂದ್ರೆ ಗಾಡ್ ಡೈಸ್ ಆಡಂಗಿಲ್ಲ ಅಂತ ಹೇಳ್ತಾನೆ. ಓಕೆ, ಅಂದರೆ ಡೈಸ್ ಆಡ್ಕೋತ ನಮಗೆ ನೇಚರ್ ಏನು ರೆಡಿ ಮಾಡಿಲ್ಲ. ಓಕೆ, ಸೊ ಇಲ್ಲಿ ಹೆಂಗೆ ಹೇಳಾಕತ್ತಾನಂತಂದ್ರೆ ನೀವೇನೋ ಮಾಡ್ಬೇಕಂತ ಹೇಳಿ
ಸೊ ದೇವ್ರ ಏನೋ ಮಾಡ್ಬೇಕಂತ ನೇಚರ್ನ ರೆಡಿ ಮಾಡಿಲ್ಲ. ಒಂದು ಪರ್ಟಿಕ್ಯುಲರ್ ಕೆಲಸಕ್ಕೆ ಎಲ್ಲ ನೇಚರು ರೆಡಿ ಮಾಡ್ಯಾನ. ಓಕೆ, ಮನುಷ್ಯನಿಗೆ ಎದಕ್ಕೆ ರೆಡಿ ಮಾಡ್ಯಾನಂದ್ರೆ ಒಂದು ಏಮ್ ಅದ. ಓಕೆ, ಪ್ರಾಣಿಗಳು ಎದಕ್ಕೆ ಮಾಡ್ಯಾನಂದ್ರೆ ಒಂದು ಏಮ್ ಅದ. ಓಕೆ, ಟ್ರೀಗಳಿಗೆ ಎದಕ್ಕೆ ಮಾಡ್ಯಾನಂದ್ರೆ ಒಂದು ಏಮ್ ಅದ. ಓಕೆ, ಸೊ ನೇಚರ್ ಏನದಲ್ಲ, ಗಾಡ್ ಸಿಂಪ್ಲಿ ಇದು ಹಾಕಿನಿ, ಇದು ಬಂತು, ಇದನ್ನು ಎಕ್ಸಿಸ್ಟೆನ್ಸ್ ಮಾಡ್ಬೇಕಂತ ದೇವ್ರ ತಲೆಯಾಗಿಲ್ಲ. ಓಕೆ, ಸೊ ಎಲ್ಲಾನು ಏನು ನೇಚರ್ ಕ್ರಿಯೇಟ್ ಮಾಡ್ಯಾನ ಎಲ್ಲದಕ್ಕೂ ಒಂದು ಸೆನ್ಸ್ನಿಂದ ಕ್ರಿಯೇಟ್ ಮಾಡ್ಯಾನ. ಸೊ ಹಂಗೆ ಐನ್ಸ್ಟೀನ್ ಏನು ಹೇಳತ್ತಾನ, ನೀವು ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡ್ತೀವಿ ಅಂತಂದ್ರೆ ಅದು ಆಗಂಗಿಲ್ಲ. ಓಕೆ, ಸೊ ಏನೋ ಮಾಡೋಕ್ಕೆ ಹೋಗಿ ಕ್ವಾಂಟಮ್ ಫಿಸಿಕ್ಸ್ ಬಂತು, ಸೊ ಅಲ್ಲೇ ಇದು ಮಾಡೋಕ್ಕೆ ಹೋಗಿ ಇದು ಮಾಡೀನಿ ಅಂತ ಮಾಡಬೇಡ್ರಿ ಅಂತ ಹೇಳಕತ್ತಾನ. ಓಕೆ, ಸೊ ನಾ ಏನೋ ಮಾಡೋಕ್ಕೆ ಹೋಗಿ ಏನೋ ಬಂತು ಅಂಥೇಳಿ ಥೇರಿಗಳನ್ನ ತೆಗಿಬೇಡ್ರಿ. ಸೊ ದೇವರು ರಾಯ್ಸ್ ಆಡ್ಕೋತೇನೆ ನೇಚರ್ನ ರೆಡಿ ಮಾಡಿಲ್ಲ. ಓಕೆ, ಸೊ ಏನೋ ಒಂದು ಸೆನ್ಸ್ನಿಂದ ನೇಚರ್ನ ರೆಡಿ ಮಾಡ್ಯಾನ. ಓಕೆ, ಸೊ ಅದ್ರ ಸಲುವಾಗಿ ಏನು ಹೇಳತ್ತಾನ ಅಂತಂದ್ರೆ ಏನೇ ಮಾಡಿದ್ರು ಒಂದು ಪರ್ಟಿಕ್ಯುಲರ್ ವರ್ಕ್ ನಿಂತು ಮಾಡಿರಿ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್, historians of science do not remember Einstein for his obstinate stand against quantum physics. He is remembered for the elegant logic of his theory of relativity. Okay, ಸೊ ಏನು ಹೇಳತ್ತಾರಂತಂದ್ರೆ ಹಿಸ್ಟೋರಿಯನ್ಸ್ ಆಫ್ ಸೈನ್ಸ್ ಡು ನಾಟ್ ರಿಮೆಂಬರ್. ಸೊ ಅಲ್ಲೇನಾಯ್ತು ಅಂತಂದರೆ ಕ್ವಾಂಟಮ್ ಫಿಸಿಕ್ಸ್ ಚಲೋ ಆಯ್ತು. ಓಕೆ, ಸೊ ಕ್ವಾಂಟಮ್ ಫಿಸಿಕ್ಸ್ ಬಂತು, ಅದ್ರದ್ದೆಲ್ಲ ಹೈಸೆನ್ಬರ್ಗ್ ಮಾಡಿದೆಲ್ಲ ಕರೆಕ್ಟಾಗಿ ವರ್ಕ್ ಆಯ್ತು. ಬಟ್ ಇಲ್ಲೇನಾಯ್ತು, ಐನ್ಸ್ಟೈನ್ ಫೇಲ್ ಆದ. ಓಕೆ, ಸೊ ಅವ ಏನು ಮಾಡ್ಬೇಕನ್ನಾಕತ್ತಿದ್ದ, ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಮತ್ತು ಗ್ರಾವಿಟೇಷನಲ್ ಫೋರ್ಸ್ನ ಒಂದೇ ಫೀಲ್ಡ್ ಅಂತ ಮಾಡ್ಬೇಕನ್ನಾಕತ್ತಿದ್ದ, ಅದ್ರಾಗ ಫೇಲ್ ಆದ. ಸೊ ಇಲ್ಲೇನು ಹೇಳತ್ತಾರ ಅಂತಂದರೆ historians of science do not remember Einstein for his obstinate stand against quantum physics. He is remembered for the elegant logic of his theory of relativity. Okay, ಸೊ ಇದು ಕ್ವಾಂಟಮ್ ಫಿಸಿಕ್ಸ್ನಾಗ ಏನು ಮಾಡ್ಬೇಕನ್ನಾಗತ್ತಾನ ಅದನ್ನು ಫೇಲ್ ಆದ. ಸೊ ಹಿಸ್ಟ್ರಿ ಒಳಗೆ ಇವಾಗ ಫೇಲ್ಡ್ ಸೈಂಟಿಸ್ಟ್ ಅಂತ ಕರೆಯಕತ್ತಿಲ್ಲ. ಓಕೆ, ಯಾರೇ ಒಬ್ಬರು ಐನ್ಸ್ಟೈನ್ ಅಂತಂದ್ರೆ ಗ್ರೇಟ್ ಸೈಂಟಿಸ್ಟ್ ಅಂತ ಹೇಳಿ ಕರಿತೀವಿ. ಯಾಕಂತಂದ್ರೆ ಥಿಯರಿ ಆಫ್ ರಿಲೇಟಿವಿಟಿ ಮಾಡ್ಯಾನ. ಸೊ E=mc² ಮಾಡ್ಯಾನ. ಸೊ ಭಾಳಷ್ಟು ಥಿಯರೀಸ್ನ ರೆಡಿ ಮಾಡ್ಯಾನ. ಸೊ ಇದು ಒಂದು ಕೆಲಸದ್ರಾಗ ಅವ ಫೇಲ್ ಆದ್ರೆ ಅವ ಏನು ಫೇಲ್ಡ್ ಸೈಂಟಿಸ್ಟ್ ಅಂತೇಳಿ ನಾವು ಕರೆಯಕತ್ತಿಲ್ಲ. ಸೊ ಐನ್ಸ್ಟೈನ್ ಅಂತಂದರೆ ಎಲ್ಲರೂ ಒಂದು ಗ್ರೇಟ್ ಸೈಂಟಿಸ್ಟ್ ಅಂತ ಕರೆಯಕತ್ತೀವಿ. ಸೊ ಹಿಸ್ಟ್ರಿ ಒಳಗೆ ಏನದ ಅವಂದು ನೇಮ್ ಆ್ಯಂಡ್ ಫೇಮ್ ಚಲೋ ಅದ ಅಂತ ಹೇಳ್ತಾರೆ. ಓಕೆ, ಸೊ ಸ್ಟ್ರೇಂಜ್ಲಿ ಇಟ್ ಈಸ್ ಅ ಥಿಯರಿ ದಟ್ ಲೈಕ್ ದ ಥಿಯರಿ ಆಫ್ ಇವ್ಯಾಲ್ಯೂಯೇಷನ್ ಹ್ಯಾಸ್ had a powerful effect on the imagination of non-scientists. Thinkers in many fields take the theory to be the beginning of the end of all absolute being, of absolute goodness and absolute truth, everything in life. Okay, so ಸೈಂಟಿಸ್ಟ್ಗಳು ಬಿಟ್ಟು, ಓಕೆ, ಸೊ ಸೈಂಟಿಸ್ಟ್ಗಳು ಬಿಟ್ಟು ನಾನ್ ಸೈಂಟಿಸ್ಟ್ಗಳು ಏನು ಮಾಡಾಕತ್ರ ಅಂತಂದ್ರೆ ಅವ್ನ ಥೇರಿ ರಿಲೇಟಿವಿಟಿ ಆಫ್ ಥೇರಿ ಏನದನ್ನು ತಮ್ಮ ಲೈಫ್ ಒಳಗೆ ಇಂಪ್ಲಿಮೆಂಟ್ ಮಾಡ್ಕೋಕತ್ರ. ಓಕೆ, ಸೊ ಹೆಂಗೆ ಅಂತಂದ್ರೆ ಅಬ್ಸಲ್ಯೂಟ್ ಅನ್ನೋ ವರ್ಡ್ನ ಹೆಂಗೆ ಯೂಸ್ ಮಾಡಾಕತ್ರ ಅಂತಂದ್ರೆ ಒಂದು ಕಾನ್ಸ್ಟೆಂಟ್ ಅಬ್ಸಲ್ಯೂಟ್ ಅಂದ್ರೆ ಕರೆಕ್ಟ್ ಆದಂಥ ಟ್ರುತ್. ಓಕೆ, ಸೊ ಸೈಂಟಿಸ್ಟ್ಗಳು ಬಿಟ್ಟು ನಾರ್ಮಲ್ ಪರ್ಸನ್ಸ್ನು ಅವನದು ಥಿಯರಿ ಒಳಗೆ ಇದ್ದಿದ್ದ ವರ್ಡ್ಸ್ನ ತಮ್ಮ ಲೈಫ್ ಒಳಗೆ ಇಂಪ್ಲಿಮೆಂಟ್ ಮಾಡ್ಕೋಕತ್ರು ಅಂತ ಹೇಳ್ತಾನೆ. ಲೈಕ್ ಅಬ್ಸಲ್ಯೂಟ್ ಬೀಯಿಂಗ್, ಆಮೇಲೆ ಅಬ್ಸಲ್ಯೂಟ್ ಗುಡ್ನೆಸ್, ಸೊ ಅಬ್ಸಲ್ಯೂಟ್ ಟ್ರುತ್, ಸೊ ಇಂಥವೆಲ್ಲ ವರ್ಡ್ಸ್ನ ರೆಡಿ ಆಗಾಕತ್ತು ಅಂತ ಹೇಳ್ಬೋದು. ಸೊ ಇದರಿಂದ ಬಂತು ಇವೆಲ್ಲ ಥಿಯರಿ ಆಫ್ ರಿಲೇಟಿವಿಟಿನಿಂದ ಬಂತು. ಸೊ ಇದರಿಂದ ನಾವೇನು ಹೇಳ್ಬೋದು ಅಂತಂದ್ರೆ ಐನ್ಸ್ಟೈನ್ ಮಾಡಿದ ವರ್ಕ್ ಎಷ್ಟು ಚಲೋ ಮೀನ್ಸ್ ಎಷ್ಟು ಗ್ರೇಟ್ ಅದ ಅಂತ ನೋಡ್ಕೋಬೋದು ನಾವಿಲ್ಲ. ಓಕೆ, ನೆಕ್ಸ್ಟ್, ವೆದರ್ ಇಟ್ ಈಸ್ ಟ್ರೂ ಆರ್ ನಾಟ್ ಡಿಪೆಂಡ್ಸ್ merely upon where the observer happens to be standing at the time. The principle of uncertainty was another theory that had effects beyond the science of physics. Okay, ಸೊ ಇದೇನು ಪ್ರಿನ್ಸಿಪಲ್ ಆಫ್ ಅನ್ಸರ್ಟನಿಟಿ ಇದಲ್ಲ, ಸೊ ಸೈನ್ಸಿಗೆ ಭಾಳ ಎಫೆಕ್ಟ್ ಆಗ್ಯದ ಅಂತ ಹೇಳ್ತಾನೆ. ಓಕೆ, ರಿಸರ್ಚರ್ಸ್ ಇನ್ ದ ನ್ಯೂ ಸೋಷಿಯಲ್ ಸೈನ್ಸ್ ಫೇಸ್ ದ ಡಿಫಿಕಲ್ಟ್ ಪ್ರಾಬ್ಲಮ್ಸ್. ದೇ ಸಾಟ್ ಟು ಸೇ ಸಮಥಿಂಗ್ ಅಬೌಟ್ ದ ಬಿಹೇವಿಯರ್ ಆಫ್ ಇಂಡಿವಿಜುವಲ್ಸ್ ಆ್ಯಂಡ್ ಗ್ರೂಪ್, but as soon as they made efforts to observe that behavior, they could not avoid altering it. Okay, so researchers ಏನು ಹೇಳತ್ತಾರ ಅಂತಂದ್ರೆ ರಿಸರ್ಚರ್ಸ್ ಇನ್ ನ್ಯೂ ಸೋಷಿಯಲ್ ಸೈನ್ಸ್, ಸೊ ಸೋಷಿಯಲ್ ಸೈನ್ಸ್ ಒಳಗೆ ಏನು ಫೇಸ್ ಮಾಡಾಕತ್ತಾರ ಅಂತಂತಂದ್ರೆ ಇಂಡಿವಿಜುವಲ್ಸ್, ಗ್ರೂಪ್ಸ್, ಸೊ ಇದೆಲ್ಲ ವರ್ಕ್ ಮಾಡಿದ್ರು ಏನಾಗತ್ತದ, ಎಲ್ಲಾನೇ ಮಾಡಿದ್ರು ಅದನ್ನು ಅಲ್ಟರಿಂಗ್ ಆಗತ್ತೆ ಅಂತ ಹೇಳ್ತಾನೆ. ಸೊ ಅದು ಅನ್ಸರ್ಟನಿಟಿ ಏನದ, ಹೆಂಗೆ ವರ್ಕ್ ಮಾಡಿದ್ರು ಗ್ರೂಪ್ನಾಗ ಮಾಡಿರಲಿ ಇಂಡಿವಿಜುವಲ್ಸ್ನಾಗ ಹೆಂಗೆ ಮಾಡಿದ್ರು ಏನಾಗತ್ತೆ ಅದನ್ನು ಕರೆಕ್ಟಾಗಿ ವರ್ಕ್ ಆಗವಲ್ತು ಅಂತ ಹೇಳ್ತಾರೆ. ಓಕೆ, ಸೊ ದಿ ಅಬ್ಸರ್ವೇಷನ್ಸ್ ಡಿಪೆಂಡ್ಸ್ ಇನ್ ಸಮ್ ಡಿಗ್ರಿ ಅಪಾನ್ ವೇರ್ ದೆ ಡಿಪೆಂಡೆಡ್ ಟು ಬಿ ಸ್ಟ್ಯಾಂಡಿಂಗ್ ಎಟ್ ದ ಟೈಮ್. ಆಫ್ಟರ್ 1927, the year in which Heisenberg put forward the uncertainty principle, it began to look as if physical science was in much the same sense. ಸೊ ಇಲ್ಲೇನು ಹೇಳ್ತಾನೆ ನೋಡ್ರಿ, ಇಲ್ಲಿ ಅಬ್ಸರ್ವೇಷನ್ ಡಿಪೆಂಡ್ಸ್ ಆನ್ ಸಮ್ ಡಿಗ್ರಿ ಒಳಗೆ ಹೇಳ್ತಾನೆ. ಸೊ ಏನು ಡಿಗ್ರಿ ಅಂತಂದ್ರೆ 1927 ಒಳಗೆ ಹೆಸನ್ಬರ್ಗ್ ಬರ್ತಾನೆ. ಸೊ ಹೆಸನ್ಬರ್ಗ್ ಬಂದು ಅದೇನು ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಇತ್ತಲ್ಲ ಕ್ವಾಂಟಮ್ ಫಿಸಿಕ್ಸಿಂದ. ಓಕೆ, ಸೊ ಆ ಕ್ವಾಂಟಮ್ ಫಿಸಿಕ್ಸಿನ ಅನ್ಸರ್ಟನಿಟಿ ಪ್ರಿನ್ಸಿಪಲ್ನ
ಮುಂದಕ್ಕೆ ಒಯ್ತಾನ ಅಂತ ಹೇಳ್ತಾನೆ. ಓಕೆ, ಸೊ ಹೈಸೆನ್ಬರ್ಗ್ ಏನದಾನ, ಹೈಸೆನ್ಬರ್ಗ್ ವಾಸ್ ದ ಫಿಸಿಸ್ಟ್ ಆ್ಯಂಡ್ ಫಿಲಾಸಫರ್. ಓಕೆ, ಅಲ್ಲಿ ಐನ್ಸ್ಟೀನಿಗೆ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅವನಿಗೆ ಏನಾಗಿತ್ತು, ಒಂದು ಅಪೋಸಿಷನ್ ಆಗಿತ್ತು. ಓಕೆ, ಸೊ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಬಂದು ನಿಂತು ಏನಾಯ್ತು, ಐನ್ಸ್ಟೀನಿಗೆ ಒಂದು ಅಪೋಸಿಷನ್ ಆಗಿತ್ತು. ಸೊ ಅದನ್ನು ಅಲ್ಲೇ ನಿಂತುಬಿಟ್ಟಿತ್ತು. ಓಕೆ, ಸೊ ಯಾರೇ ನ್ಯೂ ರಿಸರ್ಚ್ಗಳು ಮಾಡಾಕತ್ರು ಅದನ್ನು ಕರೆಕ್ಟಾಗಿ ವರ್ಕ್ ಆಗತ್ತಿದ್ದಿಲ್ಲ. ಬಟ್ ಆಫ್ಟರ್ 1927 ಯಾರು ಬಂದ, ಹೈಸೆನ್ಬರ್ಗ್ ಬಂದ. ಸೊ ಹೈಸೆನ್ಬರ್ಗ್ ಏನು ಮಾಡ್ದ, ಅದು ಅನ್ಸರ್ಟನಿಟಿ ಪ್ರಿನ್ಸಿಪಲ್ನ ಮುಂದುವೈದ ಅಂತ ಹೇಳ್ತಾನೆ. ಓಕೆ, ಸೊ ಇಲ್ಲಿ ಹೈಸೆನ್ಬರ್ಗ್ ಬಗ್ಗೆ ಹೇಳಾಕತ್ತಾರ, ಒಂದು ಸ್ವಲ್ಪ ಲಕ್ಷ ಇಡ್ರಿ. ಸೊ ಹೈಸೆನ್ಬರ್ಗ್ ವಾಸ್ ಬೋತ್ ಅ ಫಿಸಿಸ್ಟ್ ಆ್ಯಂಡ್ ಫಿಲಾಸಫರ್. ಸೊ ಹೈಸೆನ್ಬರ್ಗ್ ಏನದಾನ, ಫಿಸಿಸ್ಟು ಅದಾನ ಮತ್ತು ಫಿಲಾಸಫರು ಅದಾನ. ಓಕೆ, ಸೊ ಇವನ್ ಹೈಸೆನ್ಬರ್ಗ್ ಈಸ್ ಅ ಗ್ರೇಟ್ ಸೈಂಟಿಸ್ಟ್. ಓಕೆ, ಆ್ಯಸ್ ಆಫ್ ಐನ್ಸ್ಟೈನ್ he is also a great scientist. So following a professorship at the University of Leipzig, he succeeded at the Einstein at Berlin. Okay, ಸೊ ಏನಾಗ್ತದೆ ಅಂತಂದ್ರೆ ಅವ ಪ್ರೊಫೆಸರ್ಶಿಪ್ ಎಲ್ಲಿ ತಗೋತಾನೆ, ಯೂನಿವರ್ಸಿಟಿ ಒಳಗೆ ತಗೋತಾನೆ. ಸೊ ಅವ ಅಲ್ಲಿ ಯೂನಿವರ್ಸಿಟಿ ಒಳಗೆ ತೊಗೊಂಡು ಬರ್ಲಿನಿಗೆ ಸಕ್ಸೀಡ್ ಮಾಡ್ತಾನೆ ಅಂತ ಹೇಳ್ತಾನೆ. ಸೊ ವಿಲ್ ಗೆಟ್ ಅ 1 marks ಕ್ವಶನ್. ಓಕೆ, ಹೂ ಸಕ್ಸೀಡೆಡ್ ದ ಐನ್ಸ್ಟೀನ್ ಎಟ್ ಬರ್ಲಿನ್ ಅಂತ ಕೇಳ್ತಾರೆ. ಯಾರು ಸಕ್ಸೀಡೆಡ್, ಹೈಸೆನ್ಬರ್ಗ್ ಅಂತ ಬರಿಬೇಕು. ಓಕೆ, ಸೊ ಅಲ್ಲೇ ನೆನ್ಪಿಟ್ಕೋರಿ, ಅಲ್ಲೇ ಹೈಸೆನ್ಬರ್ಗ್ ಇಲ್ಲ, ಐನ್ಸ್ಟೀನ್ ರಿಕಾಲ್ ಮಾಡ್ಕೋರಿ. ಐನ್ಸ್ಟೀನ್ ಏನು ಮಾಡ್ದೆ, ತಂದು ರಿಲೇಟಿವಿಟಿ ಆಫ್ ಥಿಯರಿನ ಫೈಂಡ್ ಔಟ್ ಮಾಡಿದ್ಮೇಲೆ ಅವ ಒಂದು ಚೇರ್ ಪರ್ಸನ್ ಆಗಿದ್ದ ಅಲ್ಲೇ ಬರ್ಲಿನ್ ಒಳಗೆ, ನೆನಪದ ಇಲ್ಲ. ಸೊ ಬರ್ಲಿನ್ ಒಳಗೆ ಚೇರ್ ಪರ್ಸನ್ ಆಗಿದ್ದ. ಸೊ ಆ ಚೇರ್ ಪರ್ಸನ್ ನೆಕ್ಸ್ಟ್ ಯಾರು ತಗೋತಾರಂತಂದ್ರೆ ಹೈಸೆನ್ಬರ್ಗ್ ತಗೋತಾನೆ. ಓಕೆ, he was only 24 when he proposed a new approach to Max Planck's quantum theory, one based on matrix algebra rather than on the Descartes coordinates. ಸೊ ಇಲ್ಲಿ ಏನದಾನ 24 ಅದಾನ ಅಂತ ಹೇಳ್ತಾನೆ. ಓಕೆ, ಸೊ ಐನ್ಸ್ಟೀನ್ ಹೆಂಗೆ ಕಮ್ಮಿ ಏಜ್ನಾಗ ವರ್ಕ್ ಮಾಡಿದ್ದ, ಹಂಗೆ ಹೈಸೆನ್ಬರ್ಗ್ನು ಅವ 24, ಹಿ ವಾಸ್ ಜಸ್ಟ್ ಏಜ್ ಆಫ್ 24 ಏಜ್ ಒಳಗೆ ಏನು ಮಾಡ್ದವ, ಮ್ಯಾಕ್ಸ್ ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿನ ರೆಡಿ ಮಾಡ್ದ ಅಂತ ಹೇಳ್ತಾನೆ. ಸೊ ಅದು ಎದ್ರ ಮ್ಯಾಗದ, ಮ್ಯಾಟ್ರಿಕ್ಸ್ ಅಲ್ಜಿಬ್ರಾ ಒಳಗದ ಅಂತ ಹೇಳ್ಬೋದು. ಓಕೆ, ಸೊ ಮ್ಯಾಟ್ರಿಕ್ಸ್ ಅಲ್ಜಿಬ್ರಾ ಯೂಸ್ ಮಾಡಿ ಮ್ಯಾಕ್ಸ್ ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿನ ಫೈಂಡ್ ಔಟ್ ಮಾಡ್ತಾನೆ. ಯಾರು, ಹೈಸೆನ್ಬರ್ಗ್. ಓಕೆ, ಸೊ at the age he was just 24. Okay, with co-workers Born and Jordan, Heisenberg built one of the work of Planck and Einstein. Okay, so Max Planck ಕೇಳಿರ್ಬೋದು. ಸೊ Max Planck is also a great scientist. Actually he worked more on the maths. Okay, mathematics ಅವ್ರು ಚಲೋ ಮಾಡಿದ್ದ ಅವ ವರ್ಕ್, ಮ್ಯಾಕ್ಸ್ ಪ್ಲ್ಯಾಂಕ್ಸ್ ಅಂತೇಳಿ. ಸೊ ಇಲ್ಲಿ ನೋಡ್ರಿ, ಮ್ಯಾಕ್ಸ್ ಪ್ಲ್ಯಾಂಕ್ಸ್ ಏನದ ಅಂತಂದ್ರೆ, ಮ್ಯಾಕ್ಸ್ ಪ್ಲ್ಯಾಂಕ್ಸಿಂದ ಮತ್ತು ಐನ್ಸ್ಟೈನ್ ಇಬ್ಬರದು ವರ್ಕ್ ಕೂಡಿ ಹೈಸೆನ್ಬರ್ಗ್ ಏನು ಮಾಡ್ದೆ, ಅವ್ನ ಕೋರ್ ವರ್ಕರ್ಸ್ ಯಾರ್ಯಾರು, ಬೋರ್ ಮತ್ತು ಜಾರ್ಡನ್ ಅವರಿಬ್ಬರ ಜೊತೆ ಕೂಡಿ ಅದ್ಯಾವುದು ಅನ್ಸರ್ಟನಿಟಿ ಪ್ರಿನ್ಸಿಪಲ್ನ ತೆಗೆದ ಅಂತ ಹೇಳ್ತಾನೆ. ಯಾರು ವರ್ಕ್ ಅದು, ಪ್ಲ್ಯಾಂಕ್ಸ್ ಆ್ಯಂಡ್ ಐನ್ಸ್ಟೈನ್ ವರ್ಕ್. ಓಕೆ, ಸೊ ನೆಕ್ಸ್ಟ್ their hypothesis was that elementary particles possess wave properties and could not consider to behave slowly as particles. ಸೊ ಏನು ಹೇಳ್ತಾನೆ ಅಂತಂದ್ರೆ ಪಾರ್ಟಿಕಲ್ಸ್ ಬಗ್ಗೆ ಹೇಳ್ತಾನೆ, ಅದ್ರಾಗ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಓದಿರಿ ನೀವೆಲ್ಲರೂ, ಮೇ ಬಿ ಇನ್ ಯುವರ್ 8th or 9th. ಓಕೆ, 8th or 9th 10th ಗೊತ್ತಿಲ್ಲ, ಅಥವಾ PU ಒಳಗಿರ್ಬೋದು, ಮೇ ಬಿ PUC ಒಳಗೆ ಸೈನ್ಸ್ ಕಲ್ತಿದ್ರಿ ಅಂತಂದರೆ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಓದಿರ್ತಿರಲ್ಲ. ಓಕೆ, ಆ್ಯಂಡ್ ಆಟಮ್ಸ್ ಬಗ್ಗೆ ಅದಾವಲ್ಲ. ಓಕೆ, PU ಸೈನ್ಸ್ ಕಲ್ತಿದ್ರಿ ಅಂತಂದ್ರೆ ನಿಮಗೆ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ನೆನಪಿರ್ತದೆ, ಕೆಮಿಸ್ಟ್ರಿ ಒಳಗದ. ಸೊ ಅಲ್ಲೇ ನಿಮಗೆ ಆಟಮ್ಸ್ ಬಗ್ಗೆ ಹೇಳ್ತಾನೆ. ಓಕೆ, ನ್ಯೂಟ್ರಾನ್ ಇದ್ದಿದ್ದು ನೆನ್ಪು ಮಾಡ್ಕೊಡ್ತೀನಿ ಅಷ್ಟೇ ನೋಡ್ರಿ. ಆಟಮ್ಸ್ ನ್ಯೂಟ್ರಾನ್ ಇದ್ದಿದ್ದು ರೊಟೇಟ್ ಆಗಬೇಕಾದ್ರೆ ನ್ಯೂಟ್ರಾನ್ ಬಂತಂದ್ರೆ, ಸೊ ಅಲ್ಲೇ ಏನೇನೋ ಅದಾವ, ನಂಗೆ ನೆನಪಿಲ್ಲ, ಪಾಸಿಟಿವ್ ನೆಗೆಟಿವ್ ನ್ಯೂಟ್ರಾನ್ ಹಿಂಗೆ ಏನೇನೋ ಬರ್ತಾವೆ ನೋಡ್ರಿ ಆಟಮ್ಸ್, ಅದ್ರದ್ದು ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಸೊ ಅದು ನಿಮಗೆ ಬೇಕಾಗಿಲ್ಲ, ಬಟ್ ಅದನ್ನು ಹೈಸೆನ್ಬರ್ಗ್ ಮಾಡ್ದ ಅಂತ ಅಷ್ಟೇ ಅದ. ಓಕೆ, ಸೊ ನೆನಪಿದ್ದವ್ರು ಚಲೋ ಆಯ್ತು, ನೆನಪಿರ್ಲಾದವ್ರು ಇನ್ನೊಮ್ಮೆ ಸೈನ್ಸ್ ಬುಕ್ ತೆಗೆದು ನೋಡ್ರಿ. ಓಕೆ, ಸೊ ದೇರ್ hypothesis was that elementary particles possess all wave of properties and cannot be considered to behave solely as particles. ಸೊ ಅಲ್ಲೇನು ಹೇಳ್ತಾನೆ, ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಒಳಗೆ ಒಂದು ಪಾರ್ಟಿಕಲ್ಸ್ ಮೇಲೆ ವರ್ಕ್ ಮಾಡ್ಯಾರ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಇರ್ವನ್ ಸ್ಕೋರೆಂಡರ್. ಓಕೆ, sorry, what was his name, I didn't spell. Okay, so 1887 to 1961 approached the same problem, how to describe the nature and behavior of radiant energy at the particle level, but by a difficult mathematical route. But essentially all four men agreed that quantum mechanics was considered with what was merely probable and not with what was caused or determined. Okay, so ಅಲ್ಲಿ ಐನ್ಸ್ಟೀನ್ ಏನು ಹೇಳಿರ್ತಾನೆ, ಸುಮ್ಮ ಏನು ಮಾಡ್ಬೇಕನ್ನೋದು ಮಾಡೋದು ಬಿಟ್ಟು ಏನೇನು ಮಾಡೋಕ್ಕೆ ಹೋಗಿ ಏನೋ ಬಂದಿದೆ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತ ಹೇಳಿರ್ತಾನಲ್ಲ, ನೆನಪದ. ಸೊ ಐನ್ಸ್ಟೀನಿಗೆ ಆ್ಯಕ್ಚುಲಿ ಏನು ಮಾಡ್ತಿರ್ತಾನವ, ಒಂದು
ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಮತ್ತು ಗ್ರಾವಿಟೇಷನಲ್ ಫೋರ್ಸ್ನ ಒಂದು ಸಿಂಗಲ್ ಫೋರ್ಸಾಗಿ ಮಾಡ್ಬೇಕಂತಿರ್ತಾನೆ. ಬಟ್ ಅವ ಅದು ಮಾಡಬೇಕಾದಾಗ ಏನಾಯ್ತು, ಇದು ಕ್ವಾಂಟಮ್ ಮೆಕ್ಯಾನಿಕ್ಸ್ ಬಂತು. ಓಕೆ, ಸೊ ಕ್ವಾಂಟಮ್ ಮೆಕ್ಯಾನಿಕ್ಸ್ ಏನಂದಲ್ಲ ಅವ್ನ ವರ್ಕಿಗೆ ಫುಲ್ ಅಪೋಸಿಷನ್ ಇತ್ತದು. ಓಕೆ, ಸೊ ಅವ ಏನು ಹೇಳ್ತಾನೆ, ಅಲ್ಲಿ ಅವ್ನದು ಅಪೋಸಿಷನ್ ಇದ್ದ ಸಲಾಗ ಇವ್ರು ಹೈಸೆನ್ಬರ್ಗ್ ಅವರು ಏನೋ ಮಾಡಬೇಕಾದಾಗ ಏನೋ ತೆಗೆದಾರ ಅಂತ ಹೇಳಿರ್ತಾನೆ. ಓಕೆ, ಬಟ್ ಹೈಸೆನ್ಬರ್ಗ್ ಅವ್ರು ಬಿಟ್ಟು ಮತ್ತು ಇನ್ನೊಬ್ಬಂದು ಸೈಂಟಿಸ್ಟ್ ಇರ್ವಿನ್ ಅಂಥೇಳಿ, ಸೊ ಅವನು ಅದೇ ಸೇಮ್ ಪ್ರಾಬ್ಲಮ್ನ ಬಟ್ ಬೇರೆ ವೇದಾಗ ಸಾಲ್ವ್ ಮಾಡ್ತಾನೆ. ಓಕೆ, ಸೊ ಮ್ಯಾಥಮೆಟಿಕಲ್ ರೂಟ್ ಒಳಗೆ ಸಾಲ್ವ್ ಮಾಡ್ತಾನೆ. ಸೊ ಮಾಡಿದಾಗೂ ಸೇಮ್ ಬರ್ತದೆ ಕ್ವಾಂಟಮ್ ಫಿಸಿಕ್ಸ್. ಅವ್ರೇನು ರೆಡಿ ಮಾಡಿರ್ತಾರಲ್ಲ ಅವನಿಗೂ ಅದೇ ಬರ್ತದೆ. ಸೊ ಇಲ್ಲೇನು ಹೇಳ್ಬೋದು, ಯಾರೇ ಮಾಡಿದ್ರು ಕ್ವಾಂಟಮ್ ಫಿಸಿಕ್ಸ್ ಏನದಲ್ಲ ಕರೆಕ್ಟ್ ವೇದಾಗ ಮಾಡ್ಯಾರ, ಅದೇನು ಏನೋ ಮಾಡೋಕ್ಕೆ ಹೋಗಿ ಏನೂ ಮಾಡೋಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ. ಓಕೆ, ಸೊ ಐನ್ಸ್ಟೈನ್ ಹೇಳಿದ್ದ ಸ್ಟೇಟ್ಮೆಂಟಿಗೆ ಇಲ್ಲಿ ಪ್ರೂವ್ ಮಾಡ್ತಾರೆ. ಓಕೆ, ಏನಂಥೇಳಿ, ಸೊ ಹೆಂಗೆ ಮಾಡಿದ್ರು ಕ್ವಾಂಟಮ್ ಫಿಸಿಕ್ಸ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಟ್ರೂ ಆಗಾಕತ್ತದ, ಅಂದ್ರೆ ಕರೆಕ್ಟ್ ಆಗತ್ತದ. ಸೊ ಅದಕ್ಕೆ ಏನು ಹೇಳ್ತಾರೆ, ಅದು ಒಂದು ಕಾಸ್ನಿಂತ ಮಾಡ್ಯಾರ, ಅಂದ್ರೆ ಒಂದು ಕಾಸ್ನಿಂತ ಮಾಡ್ಯಾರ, ಸುಮ್ಮ ಮಾಡಿಲ್ಲ ಅದು ಕ್ವಾಂಟಮ್ ಫಿಸಿಕ್ಸ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಐನ್ಸ್ಟೈನ್ ಏನು ಹೇಳ್ತಾರೆ ನೋಡ್ರಿಲೆ, Einstein stood apart in his rejection of the theory in spite of the recognition by the scientific world of Heisenberg achievements in the award of Nobel Prize in the 1932. Okay, next, quantum mechanics had established itself as a theory with a capital T. Okay, so Einstein ಏನು ಮಾಡ್ದೆ, ಸೊ ಹೈಸೆನ್ಬರ್ಗ್ ಕೆಲಸ ಒಳಗೆ ಹೋಗಲೇ ಇಲ್ಲ. ಅವ ಸ್ಟುಡ್ ಅಪಾರ್ಟ್ ಅಂತಂದ್ರೆ ಅವ್ನದ್ರೊಳಗೆ ತಲೆ ಹಾಕಲಿಲ್ಲ, ಅವನೇ ಬಾರೆ ಹೋಗ್ಬಿಟ್ಟ. ಯಾಕಂದ್ರೆ ಅನ್ಸರ್ಟನಿಟಿ ಪ್ರಿನ್ಸಿಪಲ್ಸ್ ಎಲ್ಲ ಪ್ರೂವ್ ಆಯ್ತು. ಸೊ ಪ್ರೂವ್ ಆಗೋದ್ನಿಂತ ಏನಾಯ್ತು, ಹೈಸೆನ್ಬರ್ಗಿಗೆ 1932 ಒಳಗೆ ನೊಬೆಲ್ ಪ್ರೈಸ್ ಸಿಗ್ತದೆ. ಸೊ ಅವನಿಗೆ ನೊಬೆಲ್ ಪ್ರೈಸ್ ಸಿಗ್ತದೆ, ಬಟ್ ಐನ್ಸ್ಟೈನ್ ಇದ್ರೊಳಗೆ ತಲೆ ಹಾಕಲಿಲ್ಲ. ಸೊ ರಿಜೆಕ್ಷನ್ ಏನು ಮಾಡಲಿಲ್ಲ, ಅಂದರೆ ಅದ್ರಾಗೇನು ತಲೆ ಹಾಕಲಿಲ್ಲ. ಸೊ ಅವನಿಗೆ ಹೈಸೆನ್ಬರ್ಗಿಗೆ ನೊಬೆಲ್ ಪ್ರೈಸ್ ಸಿಗ್ತದೆ 1932 ಒಳಗೆ. ಆಮೇಲೆ ಕ್ವಾಂಟಮ್ ಮೆಕ್ಯಾನಿಕ್ಸಿಗೆ ಏನದ ಕ್ಯಾಪಿಟಲ್ ಟಿ ಅಂತ ರೆಕಗ್ನೈಸ್ ಮಾಡ್ತೀವಿ ನಾವು. ಓಕೆ, ಸೊ ಈ ಕ್ವಾಂಟಮ್ ಮೆಕ್ಯಾನಿಕ್ಸ್ನ ಒಂದು ಹೆಂಗೆ ಎಕ್ಸ್ಟಾಬ್ಲಿಷ್ ಮಾಡ್ತೀವಿ ಅಂತಂದರೆ ಕ್ಯಾಪಿಟಲ್ ಟಿ ಅಂತ ಎಕ್ಸ್ಟಾಬ್ಲಿಷ್ ಮಾಡ್ತೀವಿ ಅಂತ ಹೇಳ್ತೀವಿ. ಓಕೆ, ಇಟ್ ವಾಸ್ ಫಾರ್ ಹಿಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್, ಹೌಎವರ್ ದಟ್ ಹೈಸೆನ್ಬರ್ಗ್ ಇಸ್ ಬೆಸ್ಟ್ ರಿಮೆಂಬರ್ಡ್. ಓಕೆ, ಸೊ ಹೈಸೆನ್ಬರ್ಗ್ ಎದ್ರ ಸಲಾಗಿ ರಿಮೆಂಬರ್ ಅದಾನ ಅಂತಂದರೆ ಇದು ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಸಲಾಗೆ ರಿಮೆಂಬರ್ ಅದಾನ. ಓಕೆ, ನೆಕ್ಸ್ಟ್, ಆಮೇಲೆ ರುದರ್ಫೋರ್ಡ್ ಬೋರ್ ಮಾಡಲ್ ಓದಿರಲಿಲ್ಲ ಆಟಮ್ ಒಳಗೆ. ಓಕೆ, ಸೊ ಅದನ್ನೇ ಇದ್ರಾಗ ಬರ್ತದೆ ನಿಮ್ದು ಇದ್ರಾಗ uncertainty principle. Okay, so the Rutherford Bohr model of the atom was widely accepted in spite of the fact that no one had actually observed an electron in orbit. Okay, Heisenberg argued conventionally that no one ever would. In order to observe anything at all, it is necessary to shine radiation of some sort on it. Okay, so Rutherford Bohr atom model ಏನದ ಅಂತಂದ್ರೆ, ಸೊ ಅದು ಒಂದು ಆರ್ಬಿಟ್ ಒಳಗೆ ಎಲೆಕ್ಟ್ರಾನ್ನ ಒಂದು ಆರ್ಬಿಟ್ನಾಗ ರೌಂಡ್ ಆಗ್ತಿರ್ತದೆ ಅಂತ ಹೇಳ್ತಾನೆ. ಸೊ ಅದನ್ನು ಎಲ್ಲರೂ ಆರ್ಗ್ಯೂ ಮಾಡ್ತಾರೆ. ಓಕೆ, ಸೊ ಎ ಬಾಡಿ the size of an electron would only be seen if the radiant has a very short wavelength. The longer the wavelength, the more in distance the image would be. Okay, ಸೊ ಅದನ್ನು ಎಲೆಕ್ಟ್ರಾನ್ ಸೈಜ್ನ ಯಾವಾಗ ನೋಡ್ತೀವಿ ಅಂತಂದ್ರೆ ಅದು ಒಂದು ಸ್ಮಾಲ್ ಅಥವಾ ಒಂದು ಶಾರ್ಟ್ ಡಿಸ್ಟೆನ್ಸ್ನಾಗಿದ್ದರೆ ಅಷ್ಟೇ ಅದನ್ನು ನೋಡ್ತೀವಿ. ನಾವು ಲಾಂಗರ್ ಡಿಸ್ಟೆನ್ಸ್ನಾಗ ಅದನ್ನು ನೋಡೋಂಗಿಲ್ಲ ಅಂತ ಹೇಳ್ತೀವಿ. ಯಾವುದು ಎಲೆಕ್ಟ್ರಾನ್. ಓಕೆ, ರುದರ್ಫೋರ್ಡ್ ಬೋರ್ ಮಾಡೆಲ್ ಒಳಗೆ ಎಲೆಕ್ಟ್ರಾನ್ ಏನು ತಿರುಗ್ತಿರ್ತದಲ್ಲ ಅದನ್ನು ನಾವು ಶಾರ್ಟರ್ ಡಿಸ್ಟೆನ್ಸ್ನಾಗ ಅಷ್ಟೇ ನಾವು ಎಲೆಕ್ಟ್ರಾನ್ ನೋಡ್ಬೋದು, ಬಟ್ ಲಾಂಗರ್ ಡಿಸ್ಟೆನ್ಸಿಗೆ ಹೋದ್ರೆ ಎಲೆಕ್ಟ್ರಾನಿಗೆ ನೋಡೋಕೆ ಬರೋಂಗಿಲ್ಲ ಅಂತ ಹೇಳ್ತಾನೆ. ಓಕೆ, the quantum of radiation applied to the electron, however, would act as a particle, and the shorter the wavelength was, the bigger the energy of the quantum. Okay, so ಇಲ್ಲಿ ಏನದ ನೋಡ್ರಿ, ಕ್ವಾಂಟಮ್ ರೇಡಿಯೇಷನ್ ಏನಾಗ್ತದೆ ಎಲೆಕ್ಟ್ರಾನ್ ಮ್ಯಾಗ ಅಪ್ಲೈ ಮಾಡಿದಾಗ ಏನಾಗ್ತದೆ, ಶಾರ್ಟರ್ ವೇವ್ಲೆಂತ್ ಇದ್ದಾಗ ಅಷ್ಟೇ ಅದು ಪಾರ್ಟಿಕಲ್ ಅಬ್ಸರ್ವ್ ಆಗ್ತದೆ, ಇಲ್ಲಾಂದ್ರೆ ಆಗಂಗಂತ ಹೇಳ್ತಾನೆ. ಓಕೆ, ಸೊ ಅದು ಶಾರ್ಟರ್ ವೇವ್ಲೆಂತ್ ಇದ್ದಾಗ ಅಷ್ಟೇ ಅದು ಒಂದು ಬಿಗ್ಗರ್ ಎನರ್ಜಿ ರಿಲೀಸ್ ಆಗ್ತದೆ ಅಥವಾ ಬರ್ತದೆ ಅಂತ ಹೇಳ್ಬೋದು. ಅಂದರೆ ಶಾರ್ಟರ್ ವೇವ್ಲೆಂತ್ ಇದ್ದಾಗ ಅಷ್ಟೇ ಕ್ವಾಂಟಮ್ ಎಲೆಕ್ಟ್ರಾನ್ನ ವರ್ಕ್ ಮಾಡ್ತದೆ. ಇಟ್ ವುಡ್ ಬಿ ಬಿಗ್ ಎನಫ್ ಇನ್ ಫ್ಯಾಕ್ಟ್ ಟು ಪುಷ್ ದ ಎಲೆಕ್ಟ್ರಾನ್ ಔಟ್ ಆಫ್ ದ ಒರಿಜಿನಲ್ ಪೊಸಿಷನ್. ದಸ್ ದ ಎವ್ರಿ ಆ್ಯಕ್ಟ್ ಆಫ್ ಅಬ್ಸರ್ವೇಷನ್ ಹ್ಯಾಡ್ ದ ಎಫೆಕ್ಟ್ ಆಫ್ changing what was observed. Okay, precise measurement of this position of the electron would never be possible at the same time as precise measurement of the velocity. In the same way, there could never be simultaneous measurement of the energy of the electron and of the insistence of the possessing energy. ಸೊ ಇಲ್ಲೇನಾಗ್ತದೆ ಅಂತಂದರೆ ಅದೇನು ಎನರ್ಜಿ ರಿಲೀಸ್ ಮಾಡ್ತದಲ್ಲ ಅದನ್ನು ಇಟ್ ವುಡ್ ಬಿ ಎ ಬಿಗ್ ಎನಫ್ ಇನ್ ಫ್ಯಾಕ್ಟ್ ಟು ಪುಷ್ ದ ಎಲೆಕ್ಟ್ರಾನ್ ಔಟ್ ಆಫ್ ದ ಒರಿಜಿನಲ್ ಪೊಸಿಷನ್. ಸೊ ಅದರಿಂದ ಏನಾಗ್ತದೆ ಅಂತಂದರೆ ಒಂದು ಎಲೆಕ್ಟ್ರಾನ್ ಪೊಸಿಷನಿಂದ ಹೊರಗೆ ತೆಗಿಯೋಕೆ ಒಂದು ಬಿಗ್ ಎನರ್ಜಿ ಬರ್ತದೆ ಅಂತ ಹೇಳ್ತಾನೆ. ಓಕೆ, ಸೊ ದಸ್ ದ ವೆರಿ ಆ್ಯಕ್ಟ್ ಆಫ್ ಅಬ್ಸರ್ವೇಷನ್ ಹ್ಯಾಡ್ ಟು ಎಫೆಕ್ಟ್ ದ ಚೇಂಜಿಂಗ್ ವಾಟ್ ವಾಸ್ ಅಬ್ಸರ್ವ್ಡ್. ಸೊ ಇಲ್ಲೊಂದು ಡಿಫ್ರೆಂಟ್ ಅಬ್ಸರ್ವೇಷನ್ ಆಗ್ತದೆ ಅಂತ ಹೇಳ್ತಾನೆ. ಓಕೆ,
Next, before 1927, since has investigated cause and effect, it had aimed at certainty and existence, exactness, and its increasingly true. ಇಲ್ಲ ಅದು ಇರಬೇಕು. Okay, so exactness and its in had been increasingly true. Now physics was shown to be less exact science than it had appealed to be. ಸೊ ಏನಾಗ್ತದೆ ಅಂತಂದ್ರೆ ಎಲ್ಲರೂ ಚಲೋ ಆಗಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಹೋಗ್ತಾರೆ. ಆಮೇಲೆ ಏನು ಬೇಕಾಗತ್ತೆ, ಒಂದು ಸರ್ಟೆನಿಟಿ, ಒಂದು ಎಕ್ಸಾಕ್ಟ್ನೆಸ್ನಿಂತ ಇನ್ಕ್ರೀಸ್ ಆಗಾಕತ್ತದೆ ಏನು ಥೇರಿ. ಓಕೆ, ಸೊ ಯಾವುದೇ ಹೈಸೆನ್ಬರ್ಗ್ ತೆಗೆದಿದ್ದಾಗಲಿ, ಐನ್ಸ್ಟೈನ್ ತೆಗೆದಿದ್ದಾಗಲಿ, ಯಾರೇ ಇರಲಿ, ಅವ್ರು ಮಾಡಿದ್ದೆಲ್ಲ ವರ್ಕ್ ಚಲೋ ಆಗಾಕತ್ತದೆ ಅಂತ ಹೇಳ್ತಾನೆ. ಸೊ 1927 ಆದಮೇಲೆ ಏನಾಗ್ತದೆ, ಸೈನ್ಸ್ ಏನದೆಲ್ಲ ಒಂದು ಇನ್ವೆಸ್ಟಿಗೇಟೆಡ್ ಎಫೆಕ್ಟ್ ಬರ್ತದೆ ಅಂತ ಹೇಳ್ತಾನೆ. ಓಕೆ, ಸೊ ಇವನ್ ಅ ಸೈಂಟಿಸ್ಟ್ ಲೈಕ್ ಐನ್ಸ್ಟೈನ್ ಹೂ ಹ್ಯಾಡ್ ಡೇರ್ ಇನ್ ದ ಇಮ್ಯಾಜಿನರಿ ಎಕ್ಸ್ಪೆರಿಮೆಂಟ್ಸ್ ಟು ಥಿಂಕ್ ದ unthinkable was troubled by the implications of uncertainty principle. His successors have learned to live with them, however, and to speak of what is probably rather than what is certain. Okay, ಸೊ ಟೋಟಲ್ ಆಗಿ ಸೈನ್ಸ್ ಬಗ್ಗೆ ಹೇಳಾಕತ್ತಾನ. ಸೊ 1927 ಆದಮೇಲೆ ಸೈನ್ಸ್ ಏನದಲ್ಲ ಒಂದು ಸರ್ಟನ್ ಅಥವಾ ಒಂದು ಎಫೆಕ್ಟ್ ತೊಗೋಕತ್ತದ ಅಂತ ಹೇಳ್ತಾನೆ. ಓಕೆ, ಸೊ ಸೈಂಟಿಸ್ಟ್ ಲೈಕ್ ಐನ್ಸ್ಟೈನ್, ಸೊ ಐನ್ಸ್ಟೈನ್ ಏನೇ ವರ್ಕ್ ಮಾಡಬೇಕಾದ್ರೂ ಅವ ಇಮ್ಯಾಜಿನರಿನಿಂದ ಮಾಡ್ತಿದ್ದೆ. ಓಕೆ, ಸೊ ಅವನದು ಇಮ್ಯಾಜಿನರಿ ಎಕ್ಸ್ಪೆರಿಮೆಂಟ್ನೂ ಎಲ್ಲರಿಗೂ ಥಿಂಕ್ ಮಾಡೋಂಥ ಎಕ್ಸ್ಪೆರಿಮೆಂಟ್ಸ್ ಆಗಾಕತ್ತಾವ. ಓಕೆ, ಅವ್ನ ಸಕ್ಸಸರ್ಸ್ ಇರ್ಬೋದು. ಓಕೆ, ಸೊ ಯಾರೇ ಇರ್ಬೋದು, ಮುಂದಿನವರು ಅವ ಮಾಡಿದ ಒಂದು ಇಮ್ಯಾಜಿನರಿ ವರ್ಕ್ನ ಥಿಂಕ್ ಮಾಡಿ ಅದನ್ನು ಮುಂದೆ ತೊಗೊಂಡು ಹೋಗಾಕತ್ತಾರ ಅಂತ ಹೇಳ್ತಾನೆ. ಓಕೆ, ಸೊ ಟೋಟಲಿ ವಾಟ್ ವಿ ಕ್ಯಾನ್ ಸೇ ಇಸ್ ಫಿಸಿಕ್ಸ್ ವಾಸ್ ಇನ್ಕ್ರೀಸಿಂಗ್ ಅಂತ ಹೇಳ್ಬೋದು. ಓಕೆ, ಸೊ ದಿಸ್ ಎಂಡ್ಸ್ ಯುವರ್ 5th ಯೂನಿಟ್. ಓಕೆ, ಸೊ 5th ಯೂನಿಟ್ ಏನದ, ಐನ್ಸ್ಟೈನ್ ಬಗ್ಗೆ ಇದೆ, ಹೈಸೆನ್ಬರ್ಗ್ ಬಗ್ಗೆ ಇದೆ. ಸೊ ಫಸ್ಟ್ ಐನ್ಸ್ಟೈನ್ ಬಗ್ಗೆ ಇದೆ. ಸೊ ಐನ್ಸ್ಟೈನ್ ಥಿಯರಿ ಆಫ್ ರಿಲೇಟಿವಿಟಿ, ಆಮೇಲೆ ನ್ಯೂಟನ್ ಅಬ್ಸಲ್ಯೂಟ್ ಮೋಷನ್, ಸೊ ಇವೆಲ್ಲ ಒಂದು ಸ್ವಲ್ಪ ರೆಡಿ ಮಾಡ್ತಾನೆ. ಸೊ ಅದಾದಮೇಲೆ ಅವ ಒಂದು ಸಿಂಗಲ್ ಫೋರ್ಸ್ನ ಮಾಡ್ಬೇಕಂತಿರ್ತಾನೆ, ಯಾವುದು ಗ್ರಾವಿಟೇಷನ್ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ನ ಒಂದು ಫೋರ್ಸಾಗಿ ಮಾಡ್ಬೇಕಂತಿರ್ತಾನೆ. ಅದನ್ನು ಫೇಲ್ ಆಗ್ತಾನೆ ಡ್ಯೂ ಟು ದ ಕ್ವಾಂಟಮ್ ಮೆಕ್ಯಾನಿಕ್ಸ್. ಸೊ ಅದನ್ನು ತೆಗೆದವ್ರು ಯಾರು, ಹೈಸೆನ್ಬರ್ಗ್. ಸೊ ಅಲ್ಲಿ ಹೈಸೆನ್ಬರ್ಗ್ ಬಗ್ಗೆ ಬಂದುಬಿಡ್ತದೆ. ಓಕೆ, ಸೊ